ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ನಿಮ್ಗೇನಾದ್ರೂ ಭುಜಗಳಲ್ಲಿ ನೋವು, ಮೇಲ್ಬೆನ್ನಿನ ಭಾಗದಲ್ಲಿ ನೋವು, ಕುತ್ತಿಗೆಯ ಭಾಗದಲ್ಲಿ ಏನಾದ್ರೂ ನೋವಿದೆಯಾ? ಅದಕ್ಕೆ ಇವತ್ತು ಸರಳವಾದ ವ್ಯಾಯಾಮವನ್ನ ತಿಳಿಸ್ತಾ ಇದ್ದೀನಿ. ನಿಂತ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು, ಕೂತ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ವಯಸ್ಸಾಗಿದೆ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡುವಂತ ವ್ಯಾಯಾಮಗಳು ಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೂ ಕೂಡ ಈ ವಿಡಿಯೋ, ಈ ಎಕ್ಸಸೈಸ್ಗಳು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಈ ಭುಜದ ನೋವೆಲ್ಲ ಸಂಪೂರ್ಣವಾಗಿ ಮಾಯ ಆಗುತ್ತೆ, ಯಾವುದೇ ಮಾತ್ರೆ ಔಷಧಗಳು ಇಲ್ಲದೆ ಅಂತಾನೆ ಹೇಳ್ಬೋದು. ಹೇಗೆ ಇದನ್ನ ಪ್ರಾಕ್ಟೀಸ್ ಮಾಡೋದು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದು ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳು ರಿಸಲ್ಟನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಈಗ ಮೊದಲನೇ ಎಕ್ಸಸೈಸ್ ಮಾಡೋಣ. ನೋಡಿ, ಈ ರೀತಿ ನಿಮ್ಮ ಕೈಗಳನ್ನು ಇಟ್ಕೊಂಡು ನೋಡಿ ಹೀಗೆ ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು. 1 2 3 4 5 6 7 8 9 10. ನಂತರ ಹೀಗೆ ಇಟ್ಕೊಂಡು ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು. ನೋಡಿ ಹೀಗೆ 1 2 3 4 5 6 7 8 9 10. ನಂತರ ಹೀಗಿಟ್ಕೊಂಡು ಕೆಳಗಡೆಗೆ ನೀವು ಸ್ಟ್ರೆಚ್ ಮಾಡಬೇಕು. ನೋಡಿ ಹೀಗೆ 1 2 3 4 5 6 7 8 9 10. ನೆಕ್ಸ್ಟ್ ಒನ್ನು ಹೀಗಿಟ್ಕೊಂಡು ಹೀಗೆ ಹಿಂದಕ್ಕೆ ಸ್ಟ್ರೆಚ್ ಮಾಡಿ. 1 2 3 4 5 6 7 8 9 10. ನೆಕ್ಸ್ಟು ಹೀಗಿಟ್ಕೊಂಡು ಈ ರೀತಿ ರೊಟೇಟ್ ಮಾಡಬೇಕು. ಹೀಗೆ ನೋಡಿ ಹೀಗೆ 1 2 3 4 5 6 7 8 9 10. ಈಗ ರಿವರ್ಸ್ 1 2 3 4 5 6 7 8 9 10. ನಂತರ ಹೀಗಿಟ್ಕೊಂಡು ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಮತ್ತೆ 1 2 3 4 5 6 7 8 9 10. ತುಂಬ ಪೇಯ್ನ್ ಇದೆ ಅಂದರೆ ಪೇಯ್ನ್ ಇಲ್ಲದೆ ಇರೋರು ಮಾಡೋದಕ್ಕೂ ಪೇಯ್ನ್ ಇರೋರು ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ. ಪೇಯ್ನ್ ಇದೆ ಅಂದರೆ ನಿಮಗೆ ಎಷ್ಟು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಸ್ಟ್ರೆಚ್ ಮಾಡಿಕೊಂಡು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಈಗ ನೆಕ್ಸ್ಟು ಈ ರೀತಿ ಇಟ್ಕೊಂಡು ಸೈಡ್ಗೆ ಸ್ಟ್ರೆಚ್ ಮಾಡಬೇಕು. ನೋಡಿ ಹೀಗೆ 1 2 3 4 5 6 7 8 9 10. ಈಗ ಈ ಸೈಡು 1 2 3 4 5 6 7 8 9 10. ನೆಕ್ಸ್ಟ್ ಒನ್ನು ಈ ರೀತಿ ಕೈಗಳನ್ನು ಈ ರೀತಿ ಅಗಲ ಮಾಡಿಕೊಂಡು ನಿಮ್ಮ ಕತ್ತನ್ನು ರೊಟೇಟ್ ಮಾಡಬೇಕು. ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ. ನೋಡಿ ಹೀಗೆ 1 2 ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ 3 ಮತ್ತು ವಾಪಸ್ 4 ನಿಧಾನವಾಗಿ ಮಾಡಿ 5 6 7 8 9, 10.
10. ಈ ರೀತಿ ನಿಮ್ಮ ಕತ್ತನ್ನು ರೊಟೇಟ್ ಮಾಡಬೇಕು. ಈ ರೀತಿ ಕತ್ತನ್ನು ರೊಟೇಟ್ ಮಾಡಿದ ನಂತರ ಕೈಗಳನ್ನು ಈ ರೀತಿ ಇಟ್ಕೊಂಡು ಹಿಂದಕ್ಕೆ ಸ್ಟ್ರೆಚ್ ಮಾಡಿ ನೋಡಿ. 1 2 3 4 5 6 7 8 9 10. ಈ ರೀತಿ ಸಿಂಪಲ್ ಆಗಿರೋ ಎಕ್ಸಸೈಸ್ಗಳನ್ನ ನೀವು ದಿನಕ್ಕೆ 2 ಸಲ ಪ್ರಾಕ್ಟೀಸ್ ಮಾಡಿ ಅಥವಾ 1 ಸಲನಾದರೂ ಸಮಯ ಸಿಕ್ಕಿದ್ರೆ ಪ್ರಾಕ್ಟೀಸ್ ಮಾಡಿ. ತುಂಬಾ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ತುಂಬ ಜನ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋರಿಗೆ ಭುಜಗಳ ನೋವು ಸಾಮಾನ್ಯವಾಗಿ ಬರ್ತಾ ಇರುತ್ತೆ, ಏನು ಮಾಡಿದ್ರೂ ಹೋಗ್ತಾನೆ ಇರೋದಿಲ್ಲ. ಅದಕ್ಕೆ ಈ ಸರಳವಾದ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಭುಜದ ಭಾಗ, ಈ ಕುತ್ತಿಗೆಯ ಭಾಗ, ಈ ಬೆನ್ನಿನ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತೆ. ನೈಸರ್ಗಿಕವಾಗಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ನಿಮ್ಮ ಈ ನೋವು ನಿವಾರಣೆ ಆಗುತ್ತೆ ಸ್ನೇಹಿತರೆ. ತುಂಬ ಸರಳವಾಗಿದೆ. ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಒಂದು 2-3 ನಿಮಿಷ ಫ್ರೀ ಮಾಡಿಕೊಂಡ್ರೆ ಈ ಎಕ್ಸಸೈಸ್ಗಳನ್ನ ಮಾಡಿ ಮುಗಿಸ್ಬಹುದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.